ನಮಸ್ತೆ, ವೆಲ್ಕಮ್ ಟು ಶ್ರೀ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿವಸ ನಾವು ವಾಂಗಿಪಾತ್ ಪುಡಿಯನ್ನು ಮನೆಯಲ್ಲಿ ಇಂಗ್ರೀಡಿಯೆಂಟ್ಸಿಂದ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಮೊದಲನೇದಾಗಿ ಪಪ್ಪಿ ಸೀಡ್ಸ್ ಅಥವಾ ಗಸಗಸೆ 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಸ್ವಲ್ಪ ಉರಿಬೇಕು. ಜಾಸ್ತಿ ಉರಿದ್ರೆ ಸೀದೋಗ್ಬಿಡುತ್ತೆ. ಸ್ವಲ್ಪನೇ ಬಿಸಿ ಆದ್ರೆ ಸಾಕು, ಅಷ್ಟು ತೆಗೆದುಬಿಡಬೇಕು. ನೆಕ್ಸ್ಟ್ ನಾನು ಹಾಕಿರೋ ಇಂಗ್ರೀಡಿಯೆಂಟ್ ಅಂದರೆ ಅದು 1/4 ಟೀ ಸ್ಪೂನ್ ಅಷ್ಟು ಮೆಂತೆ. ಇದನ್ನು ಕೂಡ ಕಲರ್ ಬದಲಾಗೋವರೆಗೂ ಬಣ್ಣ ಬರಬೇಕು, ಆ ಥರ ಚೆನ್ನಾಗಿ ಹುರಿಬೇಕು. ಇದು ಚೆನ್ನಾಗಿ ಕಲರ್ ಕೂಡ ಬಂದಿದೆ, ಸಿಳಿತಾ ಇದೆ ಅಂತ ನಾನು ಮೆಂತೆಯನ್ನು ಕೂಡ ತೆಗಿತಾ ಇದ್ದೀನಿ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ನಾನು ವಾಂಗಿಬಾತ್ ಪುಡಿ ಮಾಡಲಿಕ್ಕೆ ಬಳಸ್ತಾ ಇರೋವಂಥದ್ದು ಅದು ಉದ್ದಿನಬೇಳೆಯನ್ನು ನಾನು 5 ಟೇಬಲ್ ಸ್ಪೂನ್ ಅಷ್ಟು ಬಳಸ್ತಾ ಇದ್ದೀನಿ. ಉದ್ದಿನಬೇಳೆನೇ ಈ ವಾಂಗಿಬಾತ್ ಪುಡಿಗೆ ಮೇನ್ ಇಂಗ್ರೀಡಿಯೆಂಟ್. ಉದ್ದಿನಬೇಳೆನೂ ಒಂದು ಮೇನ್ ಇಂಗ್ರೀಡಿಯೆಂಟ್ ವಾಂಗಿಬಾತ್ ಪುಡಿ ಮಾಡಲಿಕ್ಕೆ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇದರ ಬಣ್ಣ ಕೂಡ ಬದಲಾಗಬೇಕು, ಅಂದರೆ ಹೊಂಬಣ್ಣ ಬರಬೇಕು. ಆಮೇಲೆ ಘಮ ಕೂಡ ಬರುತ್ತೆ ನೀವು ಫ್ರೈ ಮಾಡ್ತಿದ್ರೆ. ಇದನ್ನೆಲ್ಲ ನಾನು ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಇದನ್ನು ಹುರ್ಕೊಂಡ್ರೆ ಬೆಟರು. ಏನಾದರೂ ನಾನು ಜಾಸ್ತಿ ಉರಿಯಲ್ಲಿ ಇಟ್ಕೊಂಡು ಈ ಥರ ಉರಿಯೋ ಪ್ರೊಸೆಸ್ ಅಥವಾ ಫ್ರೈ ಮಾಡೋ ಪ್ರೊಸೆಸ್ ಮಾಡಿದರೆ ಏನಾಗುತ್ತೆ, ಇದೆಲ್ಲ ಸೀದೋಗ್ಬಿಡುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಈ ರೀತಿ ಎಲ್ಲ ಹುರಿಬೇಕು. ಈಗ ನೀವು ನೋಡ್ತಿರ್ಬೋದು ಉದ್ದಿನಬೇಳೆ ಎಲ್ಲ ಹೊಂಬಣ್ಣಕ್ಕೆ ಬಂದಿದೆ, ಕಲರ್ ಕೂಡ ಬದಲಾಗಿದೆ. ಸೊ ಈ ಹಂತದಲ್ಲಿ ನಾವು ಉದ್ದಿನಬೇಳೆನೆಲ್ಲ ತೆಗಿತಾ ಇದ್ದೀವಿ. ಇದನ್ನೆಲ್ಲ ತೆಗಿತಾ ಇದ್ದೀವಿ ಉದ್ದಿನಬೇಳೆನ. ನೆಕ್ಸ್ಟ್ ಉದ್ದಿನಬೇಳೆ ಎಲ್ಲ ತೆಗೆದು ಆದಮೇಲೆ ನೆಕ್ಸ್ಟ್ ನಾವು ಹಾಕ್ತಿರೋ ಇಂಗ್ರೀಡಿಯೆಂಟ್ ಅಂದರೆ ಅದು ಕಡಲೆಬೇಳೆನೂ ಅಷ್ಟೇ 5 ಟೇಬಲ್ ಸ್ಪೂನ್ ಅಷ್ಟು ಬಳಸ್ತಾ ಇದ್ದೀವಿ. ಈ 5 ಟೇಬಲ್ ಸ್ಪೂನ್ ಅಷ್ಟು ಅಂದರೆ ಈಗ ನಾವು ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಧನಿಯಾನ 1:1:1 ರೇಷಿಯೋದಲ್ಲೇ ಬಳಸ್ತಾ ಇದ್ದೀವಿ. ಇದನ್ನು ಕೂಡ 5 ಟೇಬಲ್ ಸ್ಪೂನ್ ಅಷ್ಟು. ನೆಕ್ಸ್ಟ್ ಧನಿಯಾ ಕೂಡ ಹಾಕ್ತೀನಿ, ಅದು ಕೂಡ 5 ಟೇಬಲ್ ಸ್ಪೂನ್ ಅಷ್ಟೇ ಬಳಸ್ತಾ ಇರೋದು. ಸೊ ಇದನ್ನು ಕೂಡ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗೆಲ್ಲ ಕಲರ್ ಬದಲಾಗಿದೆ, ಹೊಂಬಣ್ಣಕ್ಕೆ ಬಂದಿದೆ ಕಡಲೆಬೇಳೆ. ಸೊ ಇದನ್ನು ತೆಗಿತಾ ಇದ್ದೀನಿ. ನೆಕ್ಸ್ಟ್ ಕಡಲೆಬೇಳೆ ಆದಮೇಲೆ ನೆಕ್ಸ್ಟ್ ಹಾಕ್ತಿರೋ ಇಂಗ್ರೀಡಿಯೆಂಟ್ ಅಂದರೆ ಅದು ಧನಿಯಾ ಅಥವಾ ಕೊತ್ತಂಬರಿ ಕಾಳು ಅಂತ ಏನು ಹೇಳ್ತೀವಿ ಅದನ್ನು ಕೂಡ ನಾವು 5 ಟೇಬಲ್ ಸ್ಪೂನ್ ಅಷ್ಟು ಬಳಸ್ತಾ ಇದ್ದೀವಿ. ನೀವು ಎಷ್ಟೇ ಕ್ವಾಂಟಿಟಿನ ಯೂಸ್ ಮಾಡಿದ್ರೂ ನಿಮ್ಮ ರೇಷಿಯೋ ಎಷ್ಟಿರಲಿ 1:1:1 ಅಂದರೆ 5 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 5 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, 5 ಟೇಬಲ್ ಸ್ಪೂನಷ್ಟು ಧನಿಯಾ. ಸೊ ಧನಿಯಾನೂ ಅಷ್ಟೇ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹೊಂಬಣ್ಣಕ್ಕೆ ಬಂದ ನಂತರ ಆವಾಗ ಘಮ ಒಳ್ಳೆ ಚೆನ್ನಾಗಿ ಬರ್ತಿರತ್ತೆ ಕೊತ್ತಂಬರಿ ಕಾಳನ್ನು ಹುರಿಯುವಾಗ. ಸೊ ಅದನ್ನು ಈಗೆಲ್ಲ ನೋಡ್ಬೋದು ಚೆನ್ನಾಗಿ ಫ್ರೈ ಆಗ್ತಿದೆ ನಮ್ಮ ಕೊತ್ತಂಬರಿ ಕಾಳು ಅಥವಾ ಧನಿಯಾ. ಕಲರ್ ಕೂಡ ಬದಲಾಗ್ತಾ ಇದೆ, ಹೊಂಬಣ್ಣಕ್ಕೆ ಬರ್ತಾ ಇದೆ, ಘಮ ಕೂಡ ಅದೇ ರೀತಿ ಬರುತ್ತೆ. ಸೊ ಇದನ್ನು ನಾನು ತೆಗಿತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಮ್ಮ ಕೊತ್ತಂಬರಿ ಕಾಳು ಅಥವಾ ಧನಿಯಾ. ಕೊರಿಯಾಂಡರ್ ಸೀಡ್ಸ್ ಅಂತ ಏನು ಹೇಳ್ತೀವಿ ಅದು. ಸೊ ಇದನ್ನೆಲ್ಲ ತೆಗೆದು ಆದಮೇಲೆ ನೆಕ್ಸ್ಟ್ ಹಾಕೊಳ್ಳೋದು 2 ಇಂಚಷ್ಟು ಚಕ್ಕೆ ಅಥವಾ ಸಿನಮನ್, 2 ಇಂಚು, 10-15 ಲವಂಗ, 4 ಏಲಕ್ಕಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಇದು ಸಿಡಿತಾ ಇದೆ, ಲವಂಗ ಚೆನ್ನಾಗಿ ಫ್ರೈ ಆಗಿದೆ. ಈ ಹಂತದಲ್ಲಿ ನಾವು ಎಲ್ಲ ಇಂಗ್ರೀಡಿಯೆಂಟ್ನ ತೆಗಿಬೇಕು, ಅಂಚಿಂದ ಫ್ರೈ ಆಗಿರೋವಂಥ ಇಂಗ್ರೀಡಿಯೆಂಟ್ನ. ನೆಕ್ಸ್ಟು ನಾನು ಒಣಮೆಣಸಿನ್ಕಾಯಿ 15-16 ಒಣಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ನೀವು ಇನ್ನೂ ಬೇಕಿದ್ರೆ ಹಾಕೋಬೋದು. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಒಣಮೆಣಸು. ಈಗ ತೆಗಿತಾ ಇದ್ದೀನಿ ಒಣಮೆಣಸನ್ನು. ನೆಕ್ಸ್ಟ್ ಹಂತದಲ್ಲಿ ನಾವು ಕರಿಬೇವನ್ನು ಹಾಕ್ತಾ ಇದ್ದೀನಿ. ಕರಿಬೇವು ಸ್ವಲ್ಪ ಹಾಕಬೇಕು. ಸೊ ಇಟ್ ಗಿವ್ಸ್ ನೈಸ್ ಫ್ಲೇವರ್ ಟು ದ ವಾಂಗಿಬಾತ್ ಪೌಡರ್. ಸೊ ಎಲ್ಲ ಚೆನ್ನಾಗಿ ಕರಿಬೇವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕಲರ್ ಕೂಡ ಬದಲಾಗಿದೆ, ಕ್ರಿಸ್ಪಿನೆಸ್ ಬಂದಿರುತ್ತೆ ಕರಿಬೇವಿಗೆ. ಇದನ್ನು ತೆಗಿತಾ ಇದ್ದೀನಿ. ನೆಕ್ಸ್ಟ್ ಇಷ್ಟು ಇಂಗ್ರೀಡಿಯೆಂಟ್ಸ್ ಆದಮೇಲೆ ಕೊನೆಯದಾಗಿ
ಒಲೆನ ಆಫ್ ಮಾಡಿಬಿಡಿ. ಆಫ್ ಮಾಡಿ ನಾವು ತುರಿದಿಟ್ಕೊಂಡಿರೋಂಥ ಒಣ ಕೊಬ್ಬರಿ ಒಂದು 3-4 ಟೇಬಲ್ ಸ್ಪೂನಷ್ಟು ಅದನ್ನು ಕೂಡ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಈಗೆಲ್ಲ ಏನು ಹುರಿದಿಟ್ಕೊಂಡಿದ್ವಲ್ಲ ಅಷ್ಟು ಇಂಗ್ರೀಡಿಯೆಂಟ್ನ ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದು ಆರಬೇಕು. ನಾವೇನೇ ಎಲ್ಲ ಬಿಸಿ ಮಾಡ್ಕೊಂಡಿದ್ವಿ ಅಷ್ಟನ್ನು ಆರಿದಾಗ ಈ ಮಿಕ್ಸಿ ಜಾರಿಗೆ ಹಾಕಿ ಸಣ್ಣನೆಯ ಪೌಡರ್ ಮಾಡ್ಕೊಳ್ರಿ. ಇದು ವಾಂಗಿಬಾತ್ ಪುಡಿಯ ರೆಸಿಪಿ. ಈಗೆಲ್ಲ ಒಂದೊಂದಾಗಿ ಎಲ್ಲನೂ ಹಾಕ್ತಾಯಿದ್ದೀನಿ. ಇಂಗ್ರೀಡಿಯೆಂಟ್ಸ್ ಏನೇನು ಹುರಿದಿಟ್ಕೊಂಡಿದ್ವಲ್ಲ ಅವಿಷ್ಟನ್ನು ಇದೆಲ್ಲ ತಣ್ಣಗಾಗಬೇಕು. ತಣ್ಣಗಾಗದೇ ಇದ್ದರೆ ಅದಿನ್ನು ಬಿಸಿ ಆಗಿ ಚೆನ್ನಾಗಿ ಪೌಡ್ರ್ ಆಗಲ್ಲ. ಸೊ ತಣ್ಣಗಾದ್ಮೇಲೆ ಇದನ್ನು ಹಾಕಬೇಕು. ಹಾಕಿ ನುಣ್ಣನೆಯ ಪುಡಿ ಸಣ್ಣನೆಯ ಪುಡಿ ಮಾಡಬೇಕು. ಪುಡಿ ಆಗ್ತಾಯಿದೆ ಇದು ಚೆನ್ನಾಗಿ. ಸೊ ಇದಿಷ್ಟು ಒಂದು ಕಂಟೈನರಲ್ಲಿ ಹಾಕಿ ಇಟ್ಕೊಂಡ್ರೆ 1 ತಿಂಗಳ ಕಾಲ ಆರಾಮಾಗಿ ಇಟ್ಕೋಬೋದು. ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸೇ, ನಾನು ಇದಕ್ಕೆ ಯಾವುದೇ ಆಯಿಲ್ ಅಥವಾ ತುಪ್ಪವನ್ನು ಬಳಸಿಲ್ಲ. ಸೊ ಇದು ವಾಂಗಿಬಾತ್ ಪುಡಿಯ ರೆಸಿಪಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.